have discussed about the outbreeding devices and then the pollen and pistil interaction, and after that one the advantages of pollen pistil interaction. So all these 3 points have been discussed in the yesterday's class. We know that outbreeding devices, they are going to discourage the self pollination and encouraging the cross pollination. So advantages of cross pollination, yesterday I told that due to self pollination there is a interbreeding depression is going to happen. Just to avoid it, there are some selected outbreeding devices are there, and due to those outbreeding devices the self pollination will be avoided and cross pollination can be taken place ಅಂತೇಳಿ. ಸೊ ಅದರಲ್ಲಿ ನಾನು ನಾಟ್ ಸಿಂಕ್ರೊನೈಸ್ಡ್ ಅಂತ ಹೇಳಿದ್ದೀನಿ, ಹೆಟಿರೋಸ್ಟೈಲಿ ಬಗ್ಗೆ ಹೇಳಿದ್ದೆ, ಸೆಲ್ಫ್ ಇನ್ಕಂಪೇಟಬಿಲಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಆಮೇಲೆ ಯೂನಿಸೆಕ್ಸುವಾಲಿಟಿ ಅಂತ ಹೇಳಿತ್ತು, ಡೈಕೋಗ್ಯಾಮಿ ಅಂತ ಹೇಳಿದ್ದೀವಿ, ಮತ್ತು ಹೆರ್ಕೋಗ್ಯಾಮಿ ಅನ್ನೋದ್ರ ಬಗ್ಗೆ ನಾವು ಎಸ್ಟರ್ಡೇ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರೋದಿದೆ. ಸೊ ಪ್ರತಿಯೊಂದು ಟೆಕ್ನಿಕಲ್ ಟರ್ಮ್ಸನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡು ಅದಕ್ಕೆ ಏನು ಪಾಯಿಂಟ್ಸ್ ಬರೀಬೇಕು ಅದನ್ನು ನೀವು ಚೆನ್ನಾಗಿ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಇವತ್ತಿನ ಕ್ಲಾಸಸ್ಸಲ್ಲಿ ಅಡ್ವಾಂಟೇಜಸ್ ಆಫ್ ದಟ್ ಈಸ್ ಪೋಲನ್ ಪಿಸ್ಟಲ್ ಇಂಟರ್ ರಿಯಾಕ್ಷನ್ ಬಗ್ಗೆ ನಾನು ಹೇಳಿ ಅದರಿಂದ ನೆಕ್ಸ್ಟ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಸೊ ಆರ್ಟಿಫಿಷಿಯಲ್ ಅಂದರೆ ಏನು? ವೆರಿ ಸಿಂಪಲ್. ಆರ್ಟಿಫಿಷಿಯಲ್ ಅಂದರೆ ಕೃತಕವಾಗಿ ನಾವು ಕ್ರಾಸ್ ಬ್ರೀಡಿಂಗ್ ಅನ್ನು ಪ್ಲಾಂಟ್ಸ್ಗಳ ಮಧ್ಯೆ ಮಾಡುವಂಥ ಒಂದು ಎಕ್ಸ್ಪೆರಿಮೆಂಟ್ಸಿಗೆ ನಾವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಹೈಬ್ರಿಡೈಸೇಷನ್ ಅಂದ್ರೆ ಡೆಫಿನೇಷನ್ ಏನು ಹೇಳುತ್ತೆ ಅಂತಂದ್ರೆ ಕ್ರಾಸಿಂಗ್ ಬಿಟ್ವೀನ್ ದ ಟೂ ದಟ್ ಈಸ್ ದ ಪ್ಲಾಂಟ್ ಸ್ಪೀಶೀಸ್ ಆಫ್ ಡಿಫರೆಂಟ್ ಒನ್. ಬೇರೆ ಬೇರೆ ಪ್ಲಾಂಟ್ ಸ್ಪೀಶೀಸ್ ತಗೊಂಡು ನಾವು ಕ್ರಾಸ್ ಬ್ರೀಡಿಂಗ್ ಮಾಡಿದಾಗ ಅದಕ್ಕೆ ನಾವು ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಯಾಕೆ ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಆರ್ಟಿಫಿಷಿಯಲ್ hybridization it is concerned with making a crossing between the two different plants. Genetically they are going to differ. ಅಂದ್ರೆ ಈ ಒಂದು ಅನುವಂಶೀಯವಾಗಿ ಬೇರೆ ಬೇರೆ ಗುಣಗಳನ್ನು ಹೊಂದಿರುವಂತ ಎರಡು ಬೇರೆ ಪ್ಲಾಂಟ್ಸ್ ಅನ್ನು ತಗೊಂಡು ಕ್ರಾಸಿಂಗ್ ಮಾಡಿದಾಗ ಬರುವಂತ ಒಂದು ರಿಸಲ್ಟ್ ಏನಿದೆ ಅದನ್ನು ನಾವು ಜೀನೋಟೈಪ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಜೆನೆಟಿಕಲಿ ದೇ ಆರ್ ಮೇಕಪ್ ಆಗಿರುವಂತದ್ದು. ಅದರಿಂದ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ಗುಡ್ ವೆರೈಟಿ ಪ್ಲಾಂಟ್ಸ್. ಅದಕ್ಕೆ ಡೆಫಿನೇಷನ್ ಬರೆಯೋಣ. ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮೀನ್ಸ್ ಕ್ರಾಸಿಂಗ್ ಆಫ್ two genetically different individuals to get an genotype by controlled condition. By controlled condition is called artificial hybridization. Controlled condition ಅಂದ್ರೆ ಏನು? Controlled condition ಅಂದ್ರೆ as according to laboratory conditions. ನೀವು ಯಾವತ್ತೂ ನೆನಪಿಟ್ಕೋಬೇಕು, controlled condition ಅಂತಂದ್ರೆ as according to laboratory conditions. As according to laboratory conditions ಅಂದ್ರೆ ಲ್ಯಾಬೊರೇಟರಿ ಕಂಡೀಷನ್ಸ್ ಪ್ರಕಾರ ಹೈಜೆನಿಕ್ ಆಗಿ ನಾವು ಎರಡು ಡಿಫರೆಂಟ್ ಸ್ಪೀಷೀಸಿನ ಪ್ಲಾಂಟ್ಸ್ ಅನ್ನು ತಗೊಂಡು ಕ್ರಾಸಿಂಗ್ ಮಾಡ್ತೀವಿ. ಇಲ್ಲಿ ಕ್ರಾಸಿಂಗ್ ಮಾಡೋದು ಅಂತಂದ್ರೆ ಇಲ್ಲಿ ಒಂದು ಟೆಕ್ನಿಕ್ ಇದೆ, ಅದನ್ನ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಇಮ್ಯಾಸ್ಕ್ಯುಲೇಷನ್ ಅಂಡ್ ಬ್ಯಾಗಿಂಗ್ ಟೆಕ್ನಿಕ್ ಅಂತಿದೆ. ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ವಾಟ್ ಈಸ್ ದಿಸ್ ಇಮ್ಯಾಸ್ಕ್ಯುಲೇಷನ್ ಅಂಡ್ ಬ್ಯಾಗಿಂಗ್ ಟೆಕ್ನಿಕ್? ಇಲ್ಲಿ ಒಂದು ಪಾಯಿಂಟ್ ಅನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್? ಇಟ್ ಈಸ್ ವರ್ತ್ ಆಫ್ 1 ಮಾರ್ಕ್ಸ್. ಇದು 1 ಮಾರ್ಕ್ಸಿನ ಕ್ವಶನ್. ನೀವು ಇದನ್ನ ಡೆಫಿನೇಷನ್ ಕಲಿಬೇಕು, ಕಂಪಲ್ಸರಿಯಾಗಿ ಕಲ್ತ್ಕೊಂಡಿರಿ, ನೆಗ್ಲೆಕ್ಟ್ ಮಾಡಬಾರ್ದು. ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್? ಸೈಂಟಿಫಿಕ್ ಡೆಫಿನೇಷನ್ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಈ ಒಂದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಲ್ಲಿ 2 ಸ್ಟೆಪ್ಸ್ ಇದೆ. ಒಂದು
emasculation. Artificial hybridization includes two steps. That is, one. The first one is called as emasculation. Emasculation, and it is followed by bagging. Bagging technique. Okay. ಇವು ಕೂಡ ವಾಟ್ ಈಸ್ ಇಮ್ಯಾಸ್ಕ್ಯುಲೇಷನ್ ಅಂತ ಕ್ವಶನ್ ಬಂದಿದೆ ಸಾಕಷ್ಟು ಸಲ. ಇದು ಡೆಫಿನೇಷನ್ ಅನ್ನು ಬರೀಬೇಕು. ವಾಟ್ ಈಸ್ ಇಮ್ಯಾಸ್ಕ್ಯುಲೇಷನ್? ನೋಡಿ, ಇಟ್ ಈಸ್ the removal of stigma. It is the removal of anthers. Removal of anthers before dehiscence and depositing on the stigma अथवा stigmatic surface of the same flower. This is called as emasculation. ಅಂದ್ರೆ ಸಪೋಸ್ ಇಲ್ಲಿ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಇದೆ, ಇಲ್ಲಿ ಆಂಥರ್ಸ್ ಇದೆ. ಈಗ ಏನು ಮಾಡೋದು, ಆಂಥರ್ಸ್ ಅನ್ನು ನಾವು ರಿಮೂವ್ ಮಾಡಬೇಕು. ವಿ ಹ್ಯಾವ್ ಟು ರಿಮೂವ್ ದೆಮ್. ಯಾವ ಸಂದರ್ಭದಲ್ಲಿ? ವಿ ಹ್ಯಾವ್ ಟು ರಿಮೂವ್ ದ ಆಂಥರ್ಸ್ ಪ್ರಯರ್ ಟು ಡೆಹಿಸೆನ್ಸ್. ಡೆಹಿಸೆನ್ಸ್ ಅಂತಂದ್ರೆ ಇದು ಸ್ಪ್ಲಿಟ್ ಆಗಬೇಕು. ಸ್ಪ್ಲಿಟ್ ಆಗಿ ದೇರ್ ಇಸ್ ಎ ರಿಲೀಸನಿಂಗ್ ಆಫ್ ದ ಪೊಲನ್ ಗ್ರೈನ್ಸ್. ಈಗ ನೀವು ಈ ಇಮ್ಯಾಸ್ಕ್ಯುಲೇಷನ್ ಫಾಲೋ ಮಾಡದೆ ಹೋದ್ರೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ನಲ್ಲಿ you cannot expect a good and superior quality of, that is the varieties of the crops. ನೀವು ಸುಪೀರಿಯರ್ ವೆರೈಟೀಸ್ ಆಫ್ ಕ್ರಾಪ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಏನಾಗ್ಬಿಡುತ್ತೆ, ನೀವು ಈ ಸಪೋಸ್ ಈ ಒಂದು ಆಂಥರ್ಸ್ ಅನ್ನು ರಿಮೂವ್ ಮಾಡದೆ ಹೋಗ್ಬಿಟ್ರೆ ದ ಸೇಮ್ ಸ್ಪೀಶೀಸ್ ಇನ್ ಆಂಥರ್ಸ್ ಆಗೋದ್ರಿಂದ ಅಷ್ಟು ಕ್ವಾಲಿಟಿ ಇರೋದ್ರಿಂದ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗೋಗ್ಬಿಡುತ್ತೆ. ಸೆಲ್ಫ್ ಪಾಲಿನೇಷನ್ ಆಗೋದ್ರಿಂದ ಇನ್ಬ್ರೀಡಿಂಗ್ ಡಿಪ್ರೆಷನ್ ಗೆ ಆಗೋಗ್ಬಿಡುತ್ತೆ. ನಮ್ಮ ಒಂದು ಪರ್ಪಸ್ ಅಥವಾ ಡಿಸೈರ್ ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕಂಪಲ್ಸರಿಯಾಗಿ ಈ ಒಂದು ಬೈಸೆಕ್ಷುವಲ್ ಟೈಪ್ ಆಫ್ ಪ್ಲಾಂಟಿನ ಫ್ಲವರ್ಸ್ ಅಲ್ಲಿ ನಾವು ಮೊದಲು ಮಾಡಬೇಕಾಗಿರೋದು ಏನಪ್ಪ, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಬೇಕಾದ್ರೆ ಅಂದ್ರೆ ಮೊದಲ ಸ್ಟೆಪ್ ಅಲ್ಲಿ ಇಮ್ಯಾಸ್ಕ್ಯುಲೇಷನ್, ಸೆಕೆಂಡ್ ಸ್ಟೆಪ್ ಬ್ಯಾಗಿಂಗ್ ಟೆಕ್ನಿಕ್ ಅಂತಿದೆ. ಈಗ ನಾವು ಏನ್ ಹೇಳ್ತೀವಿ, ಇಮ್ಯಾಸ್ಕ್ಯುಲೇಷನ್ ಅಂತ ಹೇಳಿದಾಗ ಇಟ್ ಈಸ್ ದ ರಿಮೂವಲ್ ಆಫ್ ಆಂಥರ್ಸ್. ಈ ಆಂಥರ್ಸ್ ಅನ್ನು ನಾವು ರಿಮೂವ್ ಮಾಡಿಬಿಡ್ಬೇಕು ಆ ಒಂದು ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ. ಸೊ ರಿಮೂವಲ್ ಆಫ್ ಆಂಥರ್ಸ್ ಬಿಫೋರ್ ಡೆಹಿಸೆನ್ಸ್, ಅಂದ್ರೆ ಅವು ಮೆಚುರಿಟಿ ಆದ್ಮೇಲೆ ಡೆಹಿಸೆನ್ಸ್ ಆಗ್ಬಿಡುತ್ತೆ. ಡೆಹಿಸೆನ್ಸ್ ಆದ ತಕ್ಷಣ ದೇರ್ ಇಸ್ ಎ ರಿಲೀಸನಿಂಗ್ ಆಫ್ ದ ಪೊಲನ್ ಗ್ರೈನ್ಸ್ ಫ್ರಮ್ ಇನ್ನರ್ ಪಾರ್ಟ್ ಆಫ್ ದ ಆಂಥರ್ ಇನ್ ಟು ದ ಔಟರ್ ವಿಂಡ್ ಕರೆಂಟ್. ಆದ್ರಿಂದ ಜಸ್ಟ್ ಟು ಅವಾಯ್ಡ್ ಇಟ್ early we have to remove these anthers before dehiscence and depositing on the stigmatic surface of the same flower. ಅಂದ್ರೆ ಈ ಒಂದು stigmatic surface ಇದು, ಸೊ ಇದಕ್ಕೆ stigmatic surface ಅಂತ ಹೇಳ್ತೀವಿ. stigmatic surface. ಸೊ ಈ ಒಂದು stigmatic surface ಮೇಲೆ ಬಂದ್ಬಿಟ್ಟು ಪೊಲನ್ ಗ್ರೈನ್ಸ್ ಡೆಪಾಸಿಟ್ ಆಗಬಾರ್ದು. ಆ ಒಂದು ಅವಾಯ್ಡ್ ಮಾಡಲಿಕ್ಕಾಗಿ ಇರುವಂತ ಟೆಕ್ನಿಕ್ ಅನ್ನ ನಾವು ಇಮ್ಯಾಸ್ಕ್ಯುಲೇಷನ್ ಅಂತ ಕರಿತೀವಿ. ಇನ್ನೊಮ್ಮೆ ನೆನಪು ಮಾಡ್ಕೊಳ್ಳಿ, ಇಮ್ಯಾಸ್ಕ್ಯುಲೇಷನ್ ಅಂತಂದ್ರೆ ರಿಮೂವಲ್ ಆಫ್ ಆಂಥರ್ಸ್ ಬಿಫೋರ್ ಡೆಹಿಸೆನ್ಸ್ ಅಂಡ್ ಡೆಪಾಸಿಟಿಂಗ್ ಆನ್ ದ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಆಫ್ ದ ಸೇಮ್ ಫ್ಲವರ್. ಸೊ ದಟ್ ಈಸ್ ರೆಫರ್ಡ್ ಆಸ್ ದ ಇಮ್ಯಾಸ್ಕ್ಯುಲೇಷನ್. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಲ್ಲಿ ಕಂಪಲ್ಸರಿಯಾಗಿ ಈ ಸ್ಟೆಪ್ ಅನ್ನು ನಾವು ಅನುಸರಿಸಬೇಕಾಗುತ್ತೆ. ಎಕ್ಸಾಮ್ ನಲ್ಲಿ ಫಸ್ಟ್ ನೀವು ಇಮ್ಯಾಸ್ಕ್ಯುಲೇಷನ್ ಬರೀಬೇಕು, ಆಮೇಲೆ ದೆನ್ ಯು ಗೋ ಟು ಎಕ್ಸ್ಪ್ಲೇನ್ ಅಬೌಟ್ ಬ್ಯಾಗಿಂಗ್ ಟೆಕ್ನಿಕ್. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈಗ ನಿಮಗೆ ಇದು ಅರ್ಥ ಆಗಿದೆ. ಅಂದ್ರೆ ಇಮ್ಯಾಸ್ಕ್ಯುಲೇಷನ್ ಮಾಡಬೇಕು. ಇಮ್ಯಾಸ್ಕ್ಯುಲೇಷನ್ ಸಕ್ಸಸ್ ಆಯಿತು ಅಂತಂದ್ರೆ ದೇರ್ ಇಸ್ ನೋ ಟೆನ್ಷನ್. ಯಾಕಂತಂದ್ರೆ ಅಲ್ಲಿ ಕಂಟ್ಯಾಮಿನೇಷನ್ ಆಫ್ ದ ಪೊಲನ್ ಗ್ರೈನ್ಸ್ ಟು ದ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಸಾಧ್ಯ ಇಲ್ಲ, ಅವಾಯ್ಡ್ ಮಾಡ್ದಂಗೆ ಆಯ್ತು. ಇದೊಂದು ಸ್ಟೆಪ್ ನಾವು ಸಕ್ಸಸ್ ಆಗ್ತೀವಿ. ಇನ್ನು ವಾಟ್ ಈಸ್ ದಿಸ್ ಬ್ಯಾಗಿಂಗ್ ಟೆಕ್ನಿಕ್ ಅಂತೇಳಿ. ಸೊ ಬ್ಯಾಗಿಂಗ್ ಟೆಕ್ನಿಕ್
ಪಾಯಿಂಟ್ ವೆರಿ ಸಿಂಪಲ್. ಬೈಸೆಕ್ಷುವಲ್ ಟೈಪ್ ಆಫ್ ಫ್ಲವರ್ಸ್ ಇದ್ರೆ ಅವಾಗ ನಾವು ಬ್ಯಾಗಿಂಗ್ ಅನ್ನು ಕಂಪಲ್ಸರಿ ಮಾಡಬೇಕು. ಯಾವ ರೀತಿ ನೋಡಿ. ಸೊ ಇಲ್ಲಿ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಇದೆ ಫ್ಲವರ್ ಅಲ್ಲಿ. ಆಮೇಲೆ ಇಲ್ಲಿ ಆಸ್ ಯೂಶುವಲಿ ಆಂಥರ್ಸ್ ಇದೆ. ಸ್ಟೇಮನ್ಸ್ ಅಲ್ಲಿ ತುದಿ ಭಾಗದಲ್ಲಿ ಆಂಥರ್ಸ್ ಇದೆ. ಸ್ಟೆಮ್ ಆಂಥರ್ಸ್ ನ ಒಳಗಡೆ ದೇರ್ ಆರ್ ಪೊಲನ್ ಗ್ರೈನ್ಸ್ ಆಗಿದೆ ಆಫ್ ಕೋರ್ಸ್. ಈಗ ಬ್ಯಾಗಿಂಗ್ ಟೆಕ್ನಿಕ್ ಮಾಡಬೇಕಂತ ಹೇಳಿದ್ರೆ we have to cover this surface. We have to cover this surface. ಅಥವಾ ಇದನ್ನ ಕವರ್ ಮಾಡಬೇಕಂತ ಯಾವುದಾದ್ರೂ ಒಂದು ಮಟೀರಿಯಲ್ ಇಂದ. ಸೊ ದಿಸ್ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಅಥವಾ ಸ್ಟಿಗ್ಮಾ is going to be covered by means of two things. ಏನು ಈ ಕವರಿಂಗ್ ಲೇಯರ್ ಅದನ್ನ ನಾವು ಬಟರ್ ಪೇಪರ್ ಇಂದ ಕ್ಲೋಸ್ ಮಾಡಬಹುದು. ಬಟರ್ ಪೇಪರ್. ನೀವು ಬಟರ್ ಪೇಪರ್ ಅವೈಲಬಲ್ ಇಲ್ಲ ಅಂತ ಹೇಳಿದ್ರೆ ಪಾಲಿಥಿನ್ ಬ್ಯಾಗ್ ಅದನ್ನು ಉಪಯೋಗಿಸಬಹುದು ಅಥವಾ ಪಾಲಿಥಿನ್ ಬ್ಯಾಗ್. ಸೊ ಈ ಎರಡರಲ್ಲಿ ಯಾವುದನ್ನಾದ್ರೂ ನೀವು ಉಪಯೋಗಿಸಿಕೊಂಡು ಈ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಅನ್ನ ಕಂಪಲ್ಸರಿಯಾಗಿ ಕವರ್ ಮಾಡಬೇಕು. ಸೊ ಇದಕ್ಕೆ ನಾವು ಬ್ಯಾಗಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಯಾಕೆ ಕೊಟ್ಟರು ಈ ಹೆಸರನ್ನ ಬ್ಯಾಗಿಂಗ್ ಟೆಕ್ನಿಕ್ ಅಂತ ಯಾಕೆ ಹೇಳಿದ್ವಿ? ಬ್ಯಾಗಿಂಗ್ ಟೆಕ್ನಿಕ್ ಅನ್ನ ಯಾಕೆ ನಾವು ಅಡಾಪ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಇಲ್ಲಿ ಆಂಥರ್ಸ್ ಒಳಗಡೆ ಪೊಲನ್ ಗ್ರೈನ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಡೆವಲಪ್ ಆದಂತ ಪೊಲನ್ ಗ್ರೈನ್ಸ್ ಇಮಿಡಿಯೇಟ್ ಡೈಸೆನ್ಸ್ ಆಗಿ ರಿಲೀಸ್ ಆಗುತ್ತೆ. ನೀವೇನಾದ್ರೂ ಈ ಒಂದು ಸ್ಟಿಗ್ಮಾವನ್ನ ಕವರ್ ಮಾಡದೆ ಹೋದ್ರೆ ಕ್ವೈಟ್ ನ್ಯಾಚುರಲ್ ಆಲ್ ಆಫ್ ಎ ಸಡನ್ ರಿಲೀಸ್ಡ್ ಪೊಲನ್ ಗ್ರೈನ್ಸ್ ಹೋಗ್ಬಿಟ್ಟು ಇದ್ರ ಮೇಲೆ ಡೆಪಾಸಿಟ್ ಆಗಿ ಮತ್ತೆ ಪ್ರೋಸೆಸ್ ಕಂಟಿನ್ಯೂ ಆಗಿಬಿಡುತ್ತೆ. ಸೊ ಹಾಗಾಗಿ ಅಲ್ಲಿ ಜರ್ಮಿನೇಷನ್ ಕೂಡ ಆಗೋಗ್ಬಿಡುತ್ತೆ. ಯಾಕಂದ್ರೆ ಸ್ಪೀಶೀಸ್ ಸೇಮ್ ಇರೋದ್ರಿಂದ ನೋ ಪ್ರಾಬ್ಲಮ್. ಕಂಪೇಟಬಲ್ ಪೊಲನ್ ಗ್ರೈನ್ಸ್ ಆಗಿರ್ತವೆ. ಇನ್ಕಂಪೇಟಬಲ್ ಪ್ರಾಬ್ಲಮ್ ಇದು ಏನು ಪೊಲನ್ ಗ್ರೈನ್ಸ್ ಆಗಿದೆ, ದಟ್ ಇಸ್ ಡಿಫರೆಂಟ್ ಥಿಂಗ್. ಬಟ್ ಇದು ಸೇಮ್ ಸ್ಪೀಶೀಸ್ ನ ಬೈಸೆಕ್ಷುವಲ್ ಫ್ಲವರ್ ಆಗಿರೋದ್ರಿಂದ ವಿತ್ ಇನ್ ಎ ಸಿಂಗಲ್ ಫ್ಲವರ್ ಎರಡು ಇದೆ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಅವುಗಳಲ್ಲಿ ಎಗ್ ರೆಡಿ ಇದೆ. ಸೊ ಈ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಗೆಟ್ ರೆಡಿ ಫಾರ್ ರಿಸೆಪ್ಟಿವಿಟಿ. ಆಮೇಲೆ ಪೊಲನ್ ಗ್ರೈನ್ಸ್ ಆರ್ ಕಂಪೇಟಬಲ್. ಈಸಿಲಿ ಸೆಲ್ಫ್ ಪಾಲಿನೇಷನ್ ವಿಲ್ ಟೇಕ್ ಪ್ಲೇಸ್. ದಿಸ್ ಇಸ್ ಒನ್ ಆಸ್ಪೆಕ್ಟ್. ಅದರಿಂದ ಅಲ್ಲಿ ನಾವು ಸುಪೀರಿಯರ್ ಕ್ವಾಲಿಟಿ ಟೈಪ್ ಆಫ್ ಗ್ರೈನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗೋದಿಲ್ಲ. ಸೊ ಅದನ್ನ ಅವಾಯ್ಡ್ ಮಾಡಲಿಕ್ಕಾಗಿ ಇಂಟೆನ್ಷನ್ ಏನಿದೆ, ಒಂದನೇ ಸ್ಟೆಪ್ ಅಲ್ಲಿ ಮ್ಯಾಸ್ಕ್ಯುಲೇಷನ್ ಮಾಡಿ ಈ ಒಂದು ಆಂಥರ್ಸ್ ಆಫ್ ದ ಸೇಮ್ ಫ್ಲವರ್ ಅನ್ನ ರಿಮೂವ್ ಮಾಡ್ಬಿಡೋದು, ಅವನ್ನ ಚ್ಯೂಟ್ ಹಾಕ್ಬಿಡೋದು ಮೊಗ್ಗಿನ ಅವಸ್ಥೆಯಲ್ಲಿ ಇದ್ದಂಗೆ. ಇನ್ನು ಆ ಸ್ಟೆಪ್ ಫಾಲೋ ಅಪ್ ಆದ್ಮೇಲೆ ಬ್ಯಾಗಿಂಗ್ ಟೆಕ್ನಿಕ್ ಅಲ್ಲಿ ಏನ್ ಮಾಡ್ತೀವಿ, ಸ್ಟಿಗ್ಮಾ ಆಫ್ ದ ಫ್ಲವರ್ ಅನ್ನ ವಿ ಆರ್ ಗೋಯಿಂಗ್ ಟು wrapped with, covered with either the butter paper or the polythene bag. ಸೊ ಇವೆರಡರಲ್ಲಿ ಯಾವುದನ್ನು ಉಪಯೋಗಿಸಿನೂ ನಾವು ಅದನ್ನ ಕಂಪ್ಲೀಟ್ ಕ್ಲೋಸ್ ಮಾಡ್ಬಿಡೋದು. ಸೊ ಕ್ಲೋಸ್ ಮಾಡೋದ್ರಿಂದ ನೋಡಿ, ಈಗ ಕ್ಲೋಸ್ ಮಾಡಿರ್ತಾನೆ ಈ ಒಂದು ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಅನ್ನ. ಎಷ್ಟೇ ಸಪೋಸ್ ಈ ಪೊಲನ್ ಗ್ರೈನ್ಸ್ ಬಿಲಾಂಗಿಂಗ್ ಟು ದ ಸೇಮ್ ಸ್ಪೀಶೀಸ್ ರಿಲೀಸ್ ಆದ್ರೂ ಕೂಡ ಅವು ಬಂದು ಕೇವಲ ಈ ಒಂದು ಬಟರ್ ಪೇಪರ್ ಮೇಲೆ ಡೆಪಾಸಿಟ್ ಆಗೋದೇ ಹೊರತು ಯಾವುದೇ ಕಾರಣಕ್ಕೂ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ದ ಕಾಂಟ್ಯಾಕ್ಟ್ ಬರೋದಿಲ್ಲ, ಕಾಂಟ್ಯಾಕ್ಟ್ ಆಗಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ಒಂದು ಟೆಕ್ನಿಕ್ ಅನ್ನು ನಾವೇನಂತ ಹೇಳ್ತೀವಿ, ಬ್ಯಾಗಿಂಗ್ ಟೆಕ್ನಿಕ್. ಹಾಗಾದ್ರೆ ಕವರ್ ಮಾಡಿಬಿಟ್ರೆ ಮತ್ತೆ ಪ್ರೋಸೆಸ್ ಆಗೋದು ಹೇಗೆ ಪಾಲಿನೇಷನ್ ಅಂತ ನಿಮ್ಮ ಪ್ರಶ್ನೆ ಇದೆ. ನೆನ್ಪಿಟ್ಕೊಳ್ಳಿ, ನಾವು ಕಳೆದ ಲಾಸ್ಟ್ ಚಾಪ್ಟರ್ ಅಲ್ಲಿ ಒಂದು ಪಾಯಿಂಟ್ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಈ ಪೊಲನ್ ಗ್ರೈನ್ಸ್ ಏನಿದ್ದಾವೆ ಅವು ಬಹಳ ವರ್ಷ ಅವು ಕೆಲವು ಸಲ ಈ ಒಂದು ಸಾಯಿಲ್ ಅಲ್ಲಿ ಹಾಗೆ ಸ್ಟೋರ್ ಆಗಿರ್ಬೋದು. ಆದರೆ ಒಂಥರ ಎವಲ್ಯೂಷನ್ ನಾವು ಏನಂತ ಹೇಳ್ತೀವಿ ಅಂದರೆ ಫಾಸೆಟ್ ಟೈಪ್ ಅಲ್ಲಿ ಅದು ಪ್ರಿಸರ್ವ್ ಆಗಿರಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂತ ಹೇಳಿದ್ರೆ ಬ್ಲಡ್ ಬ್ಯಾಂಕ್, ಸ್ಪರ್ಮ್ ಬ್ಯಾಂಕ್ ಥರ ಇವತ್ತು ಪೊಲನ್ ಬ್ಯಾಂಕ್ ಅವೈಲೇಬಲ್ ಇದೆ. ಪೊಲನ್ ಬ್ಯಾಂಕ್ಸ್ ಅಲ್ಲಿ ನಾವು -196 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಎಷ್ಟು ವರ್ಷ ಬೇಕಾದರೂ ನಾವು ಅದನ್ನು ಪ್ರಿಸರ್ವ್ ಮಾಡಿ ಇಡಬಹುದು. ವೆನೆವರ್ ವಿ ಆರ್ ಇನ್ ನೀಡ್ ಆಫ್ ದ ಕ್ವಾಲಿಟೆಡ್ ಪೊಲನ್ ಗ್ರೈನ್ಸ್, then we have to take them and apply over the surface of the stigma and we will make it success. ನಾವು ಅದನ್ನ ಸಕ್ಸಸ್ ಮಾಡಬಹುದು. ಅವಾಗ ಏನು ಮಾಡಬೇಕು, ಇದಂತೂ ಇವು ನಾವು ಆಂಥರ್ಸ್ ಅನ್ನ ರಿಮೂವ್ ಮಾಡಿಬಿಟ್ಟಿರ್ತೀವಿ. ಇನ್ನ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಅನ್ನ ಬಟರ್ ಪೇಪರ್ ಅಥವಾ ಈ ಒಂದು ಇದರಿಂದ ಯಾವುದು ಪಾಲಿಥಿನ್ ಬ್ಯಾಗ್, ಇವೆರಡರಲ್ಲಿ ಯಾವ್ದಾದ್ರು ಒಂದರಿಂದ ನಾವು ಕವರ್ ಮಾಡಿರ್ತೀವಿ. ಸೊ ಕವರ್ ಮಾಡಾದ್ಮೇಲೆ ಮುಂದೆ ನಾವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಟೆಕ್ನಿಕ್ ಅನ್ನು ಫಾಲೋ ಮಾಡಬೇಕಾದ್ರೆ ಈ ಪ್ಲಾಂಟ್ ಬ್ರೀಡರ್ಸ್ ಅಂತ ಏನಿರ್ತಾರೆ, ಅವರು ಎಕ್ಸ್ಪರ್ಟ್ಸ್ ಇನ್ ಮೇಕಿಂಗ್ ದ ಕ್ರಾಸಿಂಗ್ ಬಿಟ್ವೀನ್ ದ ಪ್ಲಾಂಟ್ಸ್, ಆ ಪ್ಲಾಂಟ್ ಬ್ರೀಡರ್ಸ್ ಏನು ಮಾಡ್ತಾರೆ, ದೇ ವಿಲ್ ಸೆಲೆಕ್ಟ್ ಎ ಗುಡ್ ವೆರೈಟೆಡ್ ಪೊಲನ್ ಗ್ರೈನ್ಸ್ ಫ್ರಮ್ ದ ಡಿಫರೆಂಟ್ ಪ್ಲಾಂಟ್ಸ್ ಇಂದ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದು ಫಸ್ಟ್ ಏನು ಮಾಡೋದು, ದೇ ವಿಲ್ ಜಸ್ಟ್ ರಿಮೂವ್ ದಿಸ್ ಬ್ಯಾಗ್.
ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮಾಡಬೇಕಾದ್ರೆ ಈ ಬ್ಯಾಗ್ ಅನ್ನ ರಿಮೂವ್ ಮಾಡ್ತಾರೆ, ತೆಗೆದುಬಿಡ್ತಾರೆ. ಬ್ಯಾಗ್ ಅನ್ನ ರಿಮೂವ್ ಮಾಡೋದ್ರ ಜೊತೆಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾರೆ, ಸೆಲೆಕ್ಟೆಡ್ ಗುಡ್ ವೆರೈಟಿ ಪೊಲನ್ ಗ್ರೇನ್ಸ್ ಏನಿದೆ ಅವೈಲೇಬಲ್ ಇದೆ, ಆ ಒಂದು ಗುಡ್ ವೆರೈಟಿ ಪೊಲನ್ ಗ್ರೇನ್ಸ್ ಅನ್ನ ತಂದು ಇದ್ರ ಮೇಲೆ ಡಸ್ಟಿಂಗ್ ಮಾಡ್ತಾರೆ. ಡಸ್ಟಿಂಗ್ ಮಾಡ್ತಾರೆ ಈ ರೀತಿ. ಹೀಗೆ ಡಸ್ಟಿಂಗ್ ಮಾಡಾದ್ಮೇಲೆ ಅದು ಕಂಪೇಟಬಲ್ ಆದರೂ ಆಗಿರಬಹುದು ಅಥವಾ ಇನ್ಕಂಪೇಟಬಲ್. ಕಂಪೇಟಬಲ್ ಸೇಮ್ ಸ್ಪೀಶೀಸ್ ಪೊಲನ್ ಗ್ರೈನ್, ವಾಟ್ ದ ಸ್ಟಿಗ್ಮಾ ಇಸ್ ದೇರ್. ಓಕೆ. ಇಲ್ಲ ಇನ್ಕಂಪೇಟಬಲ್ ಅಂದ್ರೆ ಪೊಲನ್ ಗ್ರೈನ್ಸ್ ಆರ್ ನಾಟ್ ಬಿಲಾಂಗಿಂಗ್ ಟು ದಟ್ ಸ್ಪೀಶೀಸ್, ಇಟ್ ಈಸ್ ಆಫ್ ಡಿಫರೆಂಟ್ ಒನ್, ಬಟ್ ದೆನ್ ಆಲ್ಸೋ these plant breeders will make the stigmatic surface, even though it is going to reject, not ready to accept the pollen grains, but plant breeders will make it to accept the pollen grains which are deposited. Deposit ಮಾಡಾದ್ಮೇಲೆ ಡಸ್ಟಿಂಗ್ ಮಾಡಿ again they will rebag it. ಆ ಡೆಪಾಸಿಟ್ ಮಾಡಾದ್ಮೇಲೆ ಮತ್ತೆ ರೀಬ್ಯಾಗಿಂಗ್ ಮಾಡ್ತಾರೆ. ಅದೇ ಸೇಮ್ ಈ ಒಂದು ಬಟರ್ ಪೇಪರ್ ಅಥವಾ ಪಾಲಿಥಿನ್ ಬ್ಯಾಗ್ ಇಂದ ಮತ್ತೆ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಅನ್ನು ಕವರ್ ಮಾಡ್ತಾರೆ. ಕವರ್ ಮಾಡಿದ ಮೇಲೆ ಏನಾಗುತ್ತೆ, ಕಂಟ್ಯಾಮಿನೇಷನ್ಗೆ ಅವಕಾಶ ಇಲ್ಲ. ಮುಂದೆ ಎಷ್ಟೇ ಸಲ ಬೇರೆ ಪೊಲನ್ ಗ್ರೇನ್ಸ್ ಆಗಲಿ ಅದೇ ಪೊಲನ್ ಗ್ರೇನ್ಸ್ ಇರಲಿ ಬಂದು ಡೆಪಾಸಿಟ್ ಆದರೂ ಕೂಡ ಅವು ಯಾವುದೇ ಕಾರಣಕ್ಕೂ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಮೇಲೆ ಬಂದು ಡೆಪಾಸಿಟ್ ಆಗಕ್ಕೆ ಸಾಧ್ಯ ಇಲ್ಲ, ಮಿಕ್ಸಪ್ ಆಗೋದಿಲ್ಲ. ಹಾಗಾಗಿ ಪ್ಯೂರಿಟಿ ಉಳಿತದೆ. ಮುಂದೆ ಯು ಕ್ಯಾನ್ ಎಕ್ಸ್ಪೆಕ್ಟ್ a good superior variety of croplets, food grains, pulses, cereals ಅಲ್ಲಿ ಎಲ್ಲದರಲ್ಲೂ ಈ ಒಂದು ಪ್ಲಾಂಟ್ ಬ್ರೀಡಿಂಗ್ ಬಹಳ ಸಕ್ಸಸ್ ಆಗಿದೆ. ಇವತ್ತು ನಿಮಗೆ ಗೊತ್ತಿದೆ, ಪ್ರಪಂಚದಾದ್ಯಂತ ನಾನು ಮಾತಾಡಿದ್ದೆ, ಹಸಿರು ಕ್ರಾಂತಿಯ ಸರದಾರ, ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್, ವರ್ಲ್ಡ್ ಗ್ರೀನ್ ರೆವಲ್ಯೂಷನ್, ಬೈ ನೇಮ್ ನಾರ್ಮನ್ ಬೋರ್ಲಾಗ್. He was honored with the prestigious Nobel Prize. He is a Nobel laureate. ಓಕೆ, ಅವರಿದ್ದಾರೆ. ಇಂಡಿಯಾಕ್ಕೆ MS ಸ್ವಾಮಿನಾಥನ್ ಇದ್ದಾರೆ, ಡಾಕ್ಟರ್ MS ಸ್ವಾಮಿನಾಥನ್. ಅವರು ಕೂಡ ಈ ಒಂದು ರೈಸ್ ವೆರೈಟೀಸ್ ಅಲ್ಲಿ ಸುಮಾರು ಟೈಪ್ ಆಫ್ ಏನು ರೈಸ್ ವೆರೈಟೀಸ್ ಇದೆ ಇವತ್ತು, ಅದೆಲ್ಲವನ್ನ ಅವರ ಕಾಂಟ್ರಿಬ್ಯೂಷನ್. ಡಾಕ್ಟರ್ MS ಸ್ವಾಮಿನಾಥನ್ he made the different type of rice varieties he developed with and he got success in that one. ಹಾಗಾಗಿ ಇಂಡಿಯನ್ ಫಾದರ್ ಗ್ರೀನ್ ರೆವಲ್ಯೂಷನ್ ಡಾಕ್ಟರ್ MS ಸ್ವಾಮಿನಾಥನ್ ಅಂಡ್ ಅದರ್ ಫಾಲೋವರ್ಸ್ ಇದ್ದಾರೆ. ಬಟ್ ವರ್ಲ್ಡ್ಗೆ ನಾರ್ಮನ್ ಬೋರ್ಲಾಗ್ ಕೈಯಲ್ಲಿ ಕೆಲಸ ಮಾಡಿದಂಥವ್ರು ಡಾಕ್ಟರ್ MS ಸ್ವಾಮಿನಾಥನ್. ಈಸ್ ವೆಲ್ ನೋನ್ ಪ್ಲಾಂಟ್ ಬ್ರೀಡರ್. ಓಕೆ, ಇಂಡಿಯಾದಲ್ಲಿ ರೆಕಗ್ನೈಸ್ಡ್ ಆಗಿದೆ. ಸೊ ಹಾಗಾಗಿ ಈ ಒಂದು ಟೆಕ್ನಿಕ್ಗೆ ನಾವು ಬ್ಯಾಗಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಸೊ ಇದೆಲ್ಲವೂ ಕೂಡ ನಮಗೆ ತುಂಬ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ನಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಒಂದು ಕಾಲಕ್ಕೆ ಓಲ್ಡ್ ಮೆಥಡ್ನಲ್ಲಿ ಕೇವಲ 1 ಎಕರೆ ಜಾಗದಲ್ಲಿ ನಾವು ಅಗ್ರಿಕಲ್ಚರ್ ಮಾಡಿದರೆ ಜಸ್ಟ್ ಒಂದು 50 ಬ್ಯಾಗ್ ನಾವು ಗೋಧಿ ಅಥವಾ ಜೋಳ ತಗೊಳ್ತೀವಿ ಅಂತಂದರೆ, ಇವತ್ತು ಅದೇ 1 ಎಕರೆ ಲ್ಯಾಂಡಲ್ಲಿ ಪ್ಲ್ಯಾಂಟ್ ಬ್ರೀಡಿಂಗ್ ಮಾಡೋದ್ರಿಂದ ಆ ಟೆಕ್ನಿಕನ್ನು ಉಪಯೋಗಿಸಿ ಇವತ್ತು ನಾವು 50 ಬ್ಯಾಗ್ ಗಂಜಿ ಬ್ಯಾಗ್ಸ್ ಅಷ್ಟು ಏನು ವೀಟ್ ಅಥವಾ ಜವಾರ್ ಬೆಳೆಯೋ ಕಡೆ 100-150 ಬೆಳೆಯುವಷ್ಟು ಸಾಧ್ಯ ಆಗ್ತಾ ಇದೆ. ಹಾಗಾಗಿ ವಿ ಕ್ಯಾನ್ ಮೀಟ್ ಔಟ್ ದ ಸ್ಕೇಸಿಟಿ ಆಫ್ ಫುಡ್ ಗ್ರೈನ್ಸ್ ಟು ದ ಹೋಲ್ ವರ್ಲ್ಡ್ ಪಾಪ್ಯುಲೇಷನ್. ಇಡೀ ಹ್ಯೂಮನ್ ರೇಸಿಗೆ ಎಲ್ಲೂ ಕೂಡ ಹಸಿವಿನಿಂದ ಯಾರು ಸಫರ್ ಆಗಬಾರ್ದು ಅನ್ನೋ ಒಂದು ಟೆಕ್ನಿಕ್ ಮೇಲೆ ಆ ಒಂದು ಮೋಟೋ ಇಟ್ಕೊಂಡು ಇವತ್ತು ಇಡೀ ಪ್ರಪಂಚಕ್ಕೇ ಶಾರ್ಟೇಜ್ ಆಗದಂಗೆ ಫುಡ್ ಗ್ರೈನ್ಸನ್ನು ನಾವು ಸಪ್ಲೈ ಮಾಡ್ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಯಾರು ಹಸಿವಿಂದ ಇರಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಎಸೆನ್ಷಿಯಲ್ ಎವಿಲ್ ಆಗಿ ಕನ್ವರ್ಟ್ ಆಗಿರುವಂಥದ್ದು. ಸೊ ಓಕೆ, ಸೊ ಇದಿಷ್ಟು ಈ ಒಂದು ಇಮ್ಯಾಜಿನೇಷನ್ ಆ್ಯಂಡ್ ಬ್ಯಾಗಿಂಗ್ ಟೆಕ್ನಿಕ್ಕಿಗೆ ಸಂಬಂಧಪಟ್ಟಂಥದ್ದು. ಇನ್ನೊಂದಿದೆ, ಅದನ್ನು ನಾವು ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ನೆನಪು ಮಾಡ್ಕೊಳ್ಳಿ, ಈ ಒಂದು ಏನಿದೆ ಡಬಲ್ ಫರ್ಟಿಲೈಸೇಷನ್ ಆ್ಯಂಡ್ ಟ್ರಿಪಲ್ ಫ್ಯೂಷನ್, ಯಾವಾಗಲೂ ಆಂಜಿಯೋಸ್ಪರ್ಮ್ನಲ್ಲೇ ಆಗುವಂಥ ಫರ್ಟಿಲೈಸೇಷನನ್ನು ಡಬಲ್ ಫರ್ಟಿಲೈಸೇಷನ್, ಟ್ರಿಪಲ್ ಫ್ಯೂಷನ್ ಅಂತ ಕರೆದಿದ್ದಾರೆ. ಇದು ವರ್ತ್ ಆಫ್ 5 ಮಾರ್ಕ್ಸ್ ಕ್ವಶನ್. ಸೊ ಡಬಲ್ ಫರ್ಟಿಲೈಸೇಷನ್, double fertilization and triple fusion. ಡಬಲ್ ಫರ್ಟಿಲೈಸೇಷನ್, ಟ್ರಿಪಲ್ ಫ್ಯೂಷನ್, ಇದು ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾವು ಡಯಾಗ್ರಾಮ್ ಹಾಕೋಬೇಕು.
ಅನಟ್ರೋಪಸ್ ಓವಿಲ್. ಇದು ವರ್ತ್ ಆಫ್ 5 marks question. Important also. Very important question you can expect. Very important question. Write a note on double fertilization and triple fusion ಅಂತ ಇದೆ. ಅಥವಾ discuss why in angiosperms the fertilization is called double fertilization and triple fusion. Comment on it. ಈ ರೀತಿ ಹಲವಾರು ಥರದಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ಅದಕ್ಕಾಗಿ ಇದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡಬಹುದು, ಡಬಲ್ ಫರ್ಟಿಲೈಸೇಷನ್ ಅಂಡ್ ಟ್ರಿಪಲ್ ಫ್ಯೂಷನ್ ಯಾಕೆ ಅನ್ನೋದ್ರ ಬಗ್ಗೆ ಜಸ್ಟ್ ನೀವು ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಫಸ್ಟ್ ನಾನು ಒಂದು ಅನಾಟ್ರೋಪಸ್ ಓವಿಲಿನ ಎಂಬ್ರಿಯೋ ಸ್ಯಾಕ್ ಮತ್ತು ಈ ಒಂದು ಇಂಟಿಗ್ಮೆಂಟ್ಸ್ ಅನ್ನ ಒಂದು ರಫ್ ಡಯಾಗ್ರಾಮ್ ಅನ್ನು ಹಾಕಿರ್ತೀನಿ, ಅಬ್ಸರ್ವ್ ಮಾಡಿ. ಸೊ ಇದು ಎಂಬ್ರಿಯೋ ಸ್ಯಾಕ್, ಇದೊಂದು ಎಂಬ್ರಿಯೋ ಸ್ಯಾಕ್. ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ we can identify the different parts. ಹಾಗೆ ಇಲ್ಲಿ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಈ ಅಪೋಸಿಟ್ ಪೋಲ್ ಇದೇನಿದೆ ಚಲಾಸ ಎಂಡ್ ಅಂತ ಕರಿತೀವಿ ನಾವು. ಈ ಚಲಾಸ ಎಂಡ್ ಇಲ್ಲಿ ಎರಡು 2 polar ನ್ಯೂಕ್ಲಿಯೈ ಇದೆ. ಆಮೇಲೆ ಒಂದು ಬಿಗ್ ಎಗ್ ಸೆಲ್ ಇದೆ, ಅದರ ಪಕ್ಕಕ್ಕೆ ಈ ರೀತಿಯಾದಂಥ ಎರಡು ಸೈನರ್ಗೇಟ್ಸ್ ಇದೆ. ನೋಡಿ ಲೇಬಲ್ ಮಾಡ್ತಾ ಹೋಗ್ತೀವಿ, ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ಇದು ಇವು 3 ಏನಪ್ಪ ಅಂತ ಹೇಳಿದ್ರೆ ಆಂಟಿಪೋಡಲ್ ಸೆಲ್ಸ್, ಆಂಟಿಪೋಡಲ್ ಸೆಲ್ಸ್. ಮತ್ತು ಇದು ಚಲಾಸಲ್ ಎಂಡ್, ಎಂಬ್ರಿಯೋ ಸ್ಯಾಕಿನ ಸ್ಟ್ರಕ್ಚರ್ ಇದೆ. ಸೊ ಇವೆರಡು 2 polar ನ್ಯೂಕ್ಲಿಯೈ. ಸೊ ಇದೇನಿದೆ ಎಗ್ ಸೆಲ್. ಇವೆರಡು ಏನಿದ್ದಾವೆ ಸೈನರ್ಗೇಟ್ಸ್. ಸೊ ಇಲ್ಲಿ ಸುತ್ತಲೂ ಏನಿದೆ, ದಿಸ್ ಈಸ್ ದ ನ್ಯೂಸಿಲಸ್. ಯು ನೋ ದ ಇಂಪಾರ್ಟೆನ್ಸ್ ಆಫ್ ದ ನ್ಯೂಸಿಲಸ್. ನ್ಯೂಸಿಲಸ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ನ್ಯೂಟ್ರಿಷನ್. ನ್ಯೂಸಿಲಸ್ ಇದು ಫುಡ್ ಅನ್ನು ಸಪ್ಲೈ ಮಾಡುತ್ತೆ. ಫ್ಯೂಚರ್ ಡೆವಲಪಿಂಗ್ ಎಂಬ್ರಿಯೋ ಬೆಳವಣಿಗೆಗೆ ಅದು ಫುಡ್ ಅನ್ನು ಸಪ್ಲೈ ಮಾಡುವಂಥದ್ದು. ಅದಕ್ಕೆ ಅದನ್ನು ನಾವೇನಂತ ಹೇಳ್ತೀವಿ, ನ್ಯೂಸಿಲಸ್. ಸೊ ಇಟ್ ಈಸ್ ರಿಚ್ ವಿತ್ ನ್ಯೂಟ್ರಿಷನ್. ಓಕೆ, ಇನ್ನು ಇದಕ್ಕೆ ಕವರ್ ಮಾಡಿಬಿಟ್ಟು ಔಟರ್ ಇದು ಒಂದು ಇನ್ನರ್ ಇಂಟಿಗ್ಯುಮೆಂಟ್ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎ ಇನ್ನರ್ ಇಂಟಿಗ್ಯುಮೆಂಟ್. ಇನ್ನರ್ ಇಂಟಿಗ್ಯುಮೆಂಟ್ ಆದ್ಮೇಲೆ ನೆಕ್ಸ್ಟ್ ಔಟರ್ ಇಂಟಿಗ್ಯುಮೆಂಟ್. ಯು ನೋ ದಿ ಸ್ಟ್ರಕ್ಚರ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಔಟರ್ ಇಂಟಿಗ್ಯುಮೆಂಟ್. ಈ ಇಂಟಿಗ್ಯುಮೆಂಟ್ಸ್ ಏನಿದಾವಲ್ಲ, ಈ ಇಂಟಿಗ್ಯುಮೆಂಟ್ಸ್ ಆಫ್ಟರ್ ದ ಪ್ರೋಸೆಸ್ ಆಫ್ ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ ಅಲ್ಲಿ ಈ ಒಂದು ಏನು ಓವಿಲ್ ಅಂದರೆ ಮುಂದೆ ಅದು ಫರ್ಟಿಲೈಸೇಷನ್ ಆದಮೇಲೆ ಸೀಡ್ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ದೇ ಬಿಕಮ್ ಇಂಟಿಗ್ಯುಮೆಂಟ್ಸ್ ಆರ್ ಮಾಡಿಫೈಡ್ ಇಂಟು ಔಟರ್ ಟೆಸ್ಟಾ ಅಂಡ್ ಇನ್ನರ್ ಟೆಗ್ಮಿನ್. ಇಲ್ಲಿ ಔಟರ್ ಇಂಟಿಗ್ಯುಮೆಂಟ್, ಇನ್ನರ್ ಇಂಟಿಗ್ಯುಮೆಂಟ್. ಔಟರ್ ಇಂಟಿಗ್ಯುಮೆಂಟು ಟೆಸ್ಟಾ ಆಗುತ್ತೆ, ಇನ್ನರ್ ಇಂಟಿಗ್ಯುಮೆಂಟು ಟೆಗ್ಮಿನ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದು ಸೀಡಲ್ಲಿ ಬೀಜದಲ್ಲಿ 2 ಲೇಯರ್ಸ್ ಇದೆ, ಔಟರ್ ಟೆಸ್ಟಾ, ಇನ್ನರ್ ಟೆಗ್ಮಿನ್. ಔಟರ್ ಟೆಸ್ಟಾ ಭಾಳ ಹಾರ್ಡ್ ಕೋಟಿಂಗ್ ಲೇಯರ್ ಅದು. ಇನ್ನರ್ ಏನಿದೆ ಟೆಸ್ಟಾ, ಟೆಗ್ಮಿನ್, ಇಟ್ ಈಸ್ somewhat creamy layer and very delicate. So testa is going to give full protection to the inner mass of the seed. It is seed ಗೆ ರಕ್ಷಣೆಯನ್ನು ಕೊಡುವಂತದ್ದು ಟೆಸ್ಟಾ. ಓಕೆ, ರೈಟ್. ಸೊ ಇದಿಷ್ಟು ಒಂದು ಪ್ರೋಸೆಸ್. ಈಗ ನಾವಿಲ್ಲಿ ಕಲ್ಪನೆ ಮಾಡಬಹುದು ಡಬಲ್ ಫರ್ಟಿಲೈಸೇಷನ್, ಟ್ರಿಪಲ್ ಫ್ಯೂಷನ್ ಅಂತ ಹೇಳಿದೆ. ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ನಾನೊಂದು ಪೊಲನ್ ಗ್ರೈನ್ ಅನ್ನ ಡಯಾಗ್ರಾಮ್ ಹಾಕಿರ್ತೀನಿ. ಪೊಲನ್ ಗ್ರೈನ್. ಸೊ ಪೊಲನ್ ಗ್ರೈನ್ ಅಲ್ಲಿ ಸೊ ಆಕ್ಚುಲಿ ಹೀಗೆ 2 ಲೇಯರ್ಸ್ ಇದೆ. ಈಗ ಒಂದೆರಡು ಕಂಪಾರ್ಟ್ಮೆಂಟ್ ಇದೆ. ಪೊಲನ್ ಗ್ರೈನ್ನ ಇನ್ನರ್ ಲೇಯರ್ ಮತ್ತು ಔಟರ್ ಲೇಯರ್. ಔಟರ್ ಲೇಯರ್ ಬಂದು ಸ್ಪೋರೋಪೊಲಿನಿಂದ ಆಗಿರುವಂಥದ್ದು. ಇನ್ನರ್ ಲೇಯರ್ ಸೆಲ್ಯುಲೋಸ್ ಮತ್ತು ಪೆಕ್ಟಿನಿಂದ ಆಗಿದೆ. ಇದು ಇನ್ನರ್ ಲೇಯರ್, ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಇನ್ನು ಇದೇನಿದೆ, ಇಟ್ ಈಸ್ ಮೇಡ್ ವಿತ್ sporopollen. So it will give protection from acids, alkali, enzymes, ಯಾವುದಕ್ಕೂ ಜಗ್ಗಲ್ಲ, ಅಷ್ಟು ಪ್ರೊಟೆಕ್ಷನ್ ಅನ್ನು ಕೊಡಬಹುದು.
ಆದಮೇಲೆ here and there we can have the pore like structures. ಈ pores ಇದೆ, ಇವನ್ನ ನಾವು germ pores ಅಂತ ಕರೀತೀವಿ. They are called as the germ pores. ಈಗ ಎಂಟೈರ್ ಈ ಒಂದು ಏನು ಸ್ಟ್ರಕ್ಚರ್ ಇದೆ ಇದನ್ನು ಡಿವೈಡ್ ಮಾಡ್ತೀವಿ. ಇದನ್ನ ವೆಜಿಟೇಟಿವ್ ಸೆಲ್ ಅಂತ ಹೇಳ್ತೀವಿ. ಈ ಭಾಗವನ್ನು ಜನರೇಟಿವ್ ಸೆಲ್ ಅಂತ ಕರೀತಾರೆ. ಸೊ ವೆಜಿಟೇಟಿವ್ ಸೆಲ್ ಲಾರ್ಜರ್ ಇನ್ ಸೈಜ್ ವಿತ್ ಬಿಗ್ ನ್ಯೂಕ್ಲಿಯಸ್. ಇನ್ನು ಜನರೇಟಿವ್ ಸೆಲ್ ವಿತ್ ಇಟ್ಸ್ ಓನ್ ಸೈಟೋಪ್ಲಾಸ್ಮಿಕ್ ಆರ್ಡರ್. ನೋಡಿ, ವೆಜಿಟೇಟಿವ್ ಸೆಲ್ ಸೈಟೋಪ್ಲಾಸಮ್ ಅಲ್ಲಿ ಇದು ಫ್ಲೋಟ್ ಆಗ್ತಾ ಇರುತ್ತೆ. ಈ ಒಂದು ಜನರೇಟಿವ್ ಸೆಲ್ ಸ್ಟ್ರಕ್ಚರ್ ನ್ಯೂಕ್ಲಿಯಸ್ ಇದು ಸ್ವಲ್ಪ ಸ್ಮಾಲರ್ ಇದೆ, ಇದು ಲಾರ್ಜರ್. ಇನ್ನು ಉಳಿದಂತೆ ಇದು ಸೈಟೋಪ್ಲಾಸಮ್ ಅಂಡ್ ಅದರ್ ಥಿಂಗ್ಸ್. ಇದೆಲ್ಲ ಸೈಟೋಪ್ಲಾಸಮ್ ಅಂಡ್ ಅದರ್ ಕಂಟೆಂಟ್ಸ್. ಸೊ ಇದಿಷ್ಟರಲ್ಲಿ ಈ ಒಂದು ಏನು ಕೊಲೊನ್ ಜರ್ಮಿನೇಟ್ ಆಗುತ್ತೆ. ಸೊ ಇಟ್ ವಿಲ್ ಕಮ್ ಅಂಡ್ ಡೆಪಾಸಿಟ್ ಆನ್ ದ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್. ಇದು ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಆಫ್ ದ ದಿಸ್ ಒನ್. Stigmatic surface, right? So column will come and deposit on this like this, covered with the two layers. So column will come and deposit on this. So after the deposition, it is going to germinate. So ಅಲ್ಲಿ column germinate ಆಗುತ್ತೆ. ನಿಮಗೆ ಗೊತ್ತಿದೆ ಈಗ ಈ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಏನಿದೆ, it is having a nature of receptivity. So it is having a nature of receptivity. So after receiving, it will come, there is a resulted formation of the tube-like structure. Our tube ಅನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ, it is called as a pollen tube. It will come outside through this germ pore. ಈ pollen tube ಏನಿದೆ, pollen tube will be formed through this pore-like structure that is called as the germ pore. So in the tomorrow's class I am going to continue with the double fertilization and triple fusion. Now I am going to conclude this one to this extent only. In the tomorrow's class I will continue with the remaining post fertilization changes, how it will take place, and actual fertilization how it will happen. ಅಂದ್ರೆ ಡಬಲ್ ಫರ್ಟಿಲೈಸೇಷನ್ ಯಾವ ರೀತಿ ಆಗುತ್ತೆ ಮತ್ತು ಟ್ರಿಪಲ್ ಫ್ಯೂಷನ್ ಹೇಗೆ, ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಾಳೆ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅಲ್ಲಿ ತನಕ ಇಷ್ಟು ಪಾರ್ಟ್ ಏನು ನಾನು ಕವರ್ ಮಾಡಿಕೊಟ್ಟಿದ್ದೀನಿ, ಇದನ್ನು ಚೆನ್ನಾಗಿ ಓದ್ಕೊಂಡು ಬಂದಿರಿ. ಸೊ ನಾಳೆ ದಿವಸ ಐ ಆಮ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ಡಬಲ್ ಫರ್ಟಿಲೈಸೇಷನ್ ಆ್ಯಂಡ್ ಟ್ರಿಪಲ್ ಫ್ಯೂಷನ್.